ಹಾಯ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ, ಬನ್ನಿ ಊಟ ಮಾಡೋಣ. ಸೊ ನೋಡಿದ್ರಲ್ಲ, ಇಡುಗುಂಜಿ ಮಹಾಗಣಪತಿಯ ಸನ್ನಿಧಿಯಲ್ಲಿ ದರ್ಶನ ಮುಗಿಸ್ಕೊಂಡು ಈಗ ಊಟ ಮಾಡಿಕೊಂಡು ನಾನು ಹೋಗ್ತಾ ಇರೋಂಥ ಜಾಗ ಆಲ್ರೆಡಿ ತುಂಬ ಲೇಟಾಗಿ ಹೋಗಿದೆ, ಸಂಜೆ ಆಗಿದೆ ಇವಾಗ. ಆದರೂ ಇರುತ್ತೋ ಇರಲ್ವೋ, ಓಪನ್ ಇರುತ್ತೋ ಇರಲ್ವೋ ಅನ್ನೋ ಒಂದು ಕನ್ಫ್ಯೂಷನಲ್ಲಿ ಹೋಗ್ತಾ ಇದ್ದೀನಿ. ಅದೇ ಯಾಣಗೆ ಹೋಗ್ತಾ ಇದ್ದೀನಿ. ಸೊ ಬನ್ನಿ ಹೋಗೋಣ. ಬೆಟ್ಟ ಹತ್ತಕ್ಕಾಗಲ್ಲ ಅಂತ ಇದು ರಕ್ತ ಚಂದನ ಮರ ನೋಡಿ. ಕಿತ್ತು ತೋರಿಸ್ತೀನಿ ನೋಡಿ, ಎಕ್ಸಾಮ್ ಮಾಡು ನೋಡಿ, ಫುಲ್ ರೆಡ್ ಇದೆ. ಸೊ ಇದು ಕೆಂಪಾಗುತ್ತಾಗೆ, ಇದು ರಕ್ತ ಚಂದನ ಬೆಳೆದಿದೆ ನೋಡಿ. ಹಂಗ ಮೆಟ್ಲಕ್ಕಾಗಲ್ಲಪ್ಪ, ಆದ್ರೆ ಈ ಕಡೆಯಿಂದ ಬರ್ತೀನಿ. ಸಾಹಸ ಮಾಡಿ ಬೆಟ್ಟ ಬಂದಿದ್ದೀವಿ. ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ಸಮೀಪದಲ್ಲಿ ಇರ್ತಕ್ಕಂಥ ಯಾಣ ಪಶ್ಚಿಮ ಘಟ್ಟ ದಟ್ಟ ಅರಣ್ಯಗಳ ನಡುವೆ ಏಕಶಿಲಾ ಬಂಡೆಗಳಲ್ಲಿ ಒಂದಾಗಿದೆ. ಸೊ ಇದು 6.5 ಕೋಟಿ ವರ್ಷದ ಹಿಂದಿನ ಇತಿಹಾಸ ಇರ್ತಕ್ಕಂತಹ ಒಂದು ಈ ಬಂಡೆಗಳು. ಇಲ್ಲಿ 2 ಶಿಖರಗಳಿದೆ, ಒಂದು ಭೈರವೇಶ್ವರನ ಶಿಖರ ಹಾಗೆ ಮೋಹಿನಿಯ ಶಿಖರ ಅಂತ ಹೇಳಿ. ಸೊ ಭೈರವೇಶ್ವರ ಶಿಖರ ಬಂದ್ಬಿಟ್ಟು 120 ಮೀಟರ್ 390 ಅಡಿ ಎತ್ತರ ಇದೆ. ಹಾಗೆ ಮೋಹಿನಿಯ ಶಿಖರ ಬಂದು 90 ಮೀಟರ್ 300 ಅಡಿ ಎತ್ತರ ಕೂಡ ಇದೆ. ಸೊ ಇಲ್ಲಿ ಪ್ರವಾಸಿಗರಿಗೆ ತುಂಬ ಅದ್ಭುತವಾದಂತಹ ಒಂದು ತಾಣ ಅಂತ ಕೂಡ ಹೇಳ್ಬೋದು. ನನಗೆ ತುಂಬ ದಿನಗಳೇ ಆಗಿತ್ತು, ಆಲ್ರೆಡಿ ಒಂದ್ಸಲಿ ಬಂದಿದ್ದೆ. ನಾನು ಬಂದು ಮತ್ತೆ ಯಾಕಂದರೆ ವಿಡಿಯೋ ಮಾಡಲೇಬೇಕು ಅಂತೇಳಿ ಲಾಸ್ಟ್ ಟೈಮ್ ಒಂದು ವಿಡಿಯೋ ನನ್ನ ಹತ್ರ ಡಿಲೀಟ್ ಆಗೋಗಿದೆ ಅಂತೇಳಿ. ಸೊ ನಾವು ಒಳಗಡೆ ಎಲ್ಲ ಹೋಗ್ತಾ ಇದ್ದೀವಲ್ಲ, ಎಷ್ಟು ಅದ್ಭುತವಾಗಿದೆ ಅಂದರೆ, ನಾವು ಆಲ್ರೆಡಿ ತುಂಬ ಲೇಟ್ ಆಗಿದೆ, ಸಂಜೆ ಆಗಿದೆ. ಹಾಗಾಗಿ ಸೊ ನಾನು ಮತ್ತೊಂದು ಇನ್ನೂ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ನಾನು ಬರ್ತೀನಿ ಗೈಸ್. ನಿಮಗೇನ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಮರಿಬೇಡಿ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ. ಸೊ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಸಾಕು ಅಷ್ಟು